ಜಿಲ್ಲೆ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಮತ್ತು ಮಾನವನ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರಗೊಳ್ತಾ ಹೋಗ್ತಾ ಇದೆ. ಭೀಮಾ ಮತ್ತು ಕ್ಯಾಪ್ಟನ್ ಆನೆಗಳ ನಡುವೆ ಕಾದಾಟ ಶುರುವಾಗಿದೆ. ಆನೆ ಕಾದಾಟದಲ್ಲಿ ಆನೆಯ ದಂತವನ್ನು ಮುರಿದುಕೊಂಡಿದೆ ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ. ಬೆಳಗ್ಗೆ ಮದವೇರಿ ವಾಸದ ಮನೆ ಬಳಿ ಬಂದು ಭೀಮ ಅಟ್ಟಹಾಸವನ್ನು ಮಾಡ್ತಾ ಇದ್ದ. ಭೀಮನ ಚಲನವಲನಗಳ ಮೇಲೆ ಅರಣ್ಯ ಇಲಾಖೆ ನಿಗಾ ವಹಿಸಿತ್ತು. ಬೆಳಗ್ಗೆ ಮನೆ ಬಳಿ ಇದ್ದಂಥ ನೀರಿನ ಟ್ಯಾಂಕ್ ಪುಡಿ ಮಾಡಿದ್ದ ಕಾಡಾನೆ ನೀರಿನ ಟ್ಯಾಂಕನ್ನು ಬಡಿದು ಹಾಕಿತ್ತು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಜಗ್ಗಬೋರ್ನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ನೋಡ್ತಾ ಇದ್ದೀರಿ ಮುರಿದ ದಂತವನ್ನು ಕೂಡ. ಗಂಡಾನೆಯನ್ನು ಗುರುತಿಸೋದೆ ಅದರ ದಂತದ ಮೂಲಕ. ಸೊ ದಂತವನ್ನು ಮುರಿದುಕೊಂಡಿದೆ ಭೀಮ. ಮದಗಜಗಳ ಕಾದಾಟದಲ್ಲಿ ಆಗಿರುವಂಥ ಘಟನೆ ಇದು. ಪ್ರತಿನಿತ್ಯವೂ ಕೂಡ ವಸತಿ ಪ್ರದೇಶಗಳಿಗೆ ಬಂದು ಕಾಡಾನೆಗಳು ಆಗಾಗ ಗೀಳಿರೋದು, ಭಯವನ್ನು ಸೃಷ್ಟಿ ಮಾಡೋದು, ಪ್ರಾಣ ಭಯವನ್ನು ತರೋದು ಅಥವಾ ಪ್ರಾಣವನ್ನು ಕೂಡ ಕಳೆದುಕೊಂಡಿರುವಂಥವರು ಅನೇಕ ಇದ್ದಾರೆ. ಹೀಗಿರುವಾಗ ಹಾಸನ ಜಿಲ್ಲೆಯ ಅರಣ್ಯಾಧಿಕಾರಿಗಳು ಕಾಡಾನೆಗಳ ಪುಂಡಾನೆಗಳ ಮೇಲೆ ಅದರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದರು. ಅಂಥದೇ ಸಂದರ್ಭದಲ್ಲಿ ಕ್ಯಾಪ್ಟನ್ ಹಾಗೂ ಭೀಮ ನಡುವಿನ ಈ ಕಾದಾಟದಲ್ಲಿ ಭೀಮನ ದಂತ ಮುರಿದು ಹೋಗಿದೆ. ಪರಮಾತ್ಮ ಅಲ್ಲಿ ಯಾಕಣ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ ಇವು ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, 2 ಆನೆಗಳ ನಡುವಿನ ಕಾದಾಟದಲ್ಲಿ ದಂತವೇ ಮುರಿದು ಹೋಗಿದೆ. ನೋಡಿ, 2 ಆನೆಗಳ ಕಾದಾಟ ಇದು. ಅಪ್ಪಿತಪ್ಪಿ ಈ ಕಾದಾಟದ ಈ ರೋಷದ ಮದವೇರಿದ ಸಂದರ್ಭದಲ್ಲಿ ಮನುಷ್ಯ ಸಿಕ್ಕರೆ ಮನುಷ್ಯನ ಕಥೆ ಏನಾಗುತ್ತೆ? ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆ ಹೇಗೆ ಸಂಭವಿಸಿತು? ಜೊತೆಗೆ ತತ್ಕ್ಷಣ ಕಂಟ್ರೋಲ್ ಮಾಡಲಿಕ್ಕೆ ಅರಣ್ಯಾಧಿಕಾರಿಗಳು ಆಗಲಿಲ್ವಾ? ಯಾವ ಕಾರಣಕ್ಕೆ ಆಗಲಿಲ್ಲ ಅಂತ ಹೇಳಿ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗ್ಗಬೋರ್ನಹಳ್ಳಿ ಗ್ರಾಮದಲ್ಲಿ ಕೂಡ ಘಟನೆ ಆಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಕಾಡಾನೆಯ ಹಾವಳಿ ಮುಂದುವರೆದಿದೆ. ಭೀಮಾ ಮತ್ತು ಕ್ಯಾಪ್ಟನ್ ಆನೆಗಳ ನಡುವೆ ಕಾದಾಟ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಆನೆಯ ಕಾದಾಟದಲ್ಲಿ ಕೋರೆ ಮುರಿದುಕೊಂಡಂತಹ ಭೀಮಾ ಈಗಾಗಲೇ ಸ್ಥಳದಿಂದ ಬೇರೆ ಇನ್ನೊಂದು ಕಡೆಗೆ ಹೋಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಬೆಳಿಗ್ಗೆ ಮದವೇರಿದಂತಹ ಆನೆ ವಾಸದ ಮನೆ ಬಂದು ಸಾಕಷ್ಟು ಅಟ್ಟಹಾಸವನ್ನು ಕೂಡ ಮೆರೆದಿತ್ತು. ಜೊತೆಗೆ ಅಲ್ಲಿನ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೂಡ ತಿಳಿಸಿದ್ರು. ಆದ್ರೆ ಕಾದಾಟದಲ್ಲಿ ಈಗಾಗಲೇ ಕೊಂಬನ್ನ ಮುರಿದುಕೊಂಡಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಬೇಲೂರು ಭಾಗದಲ್ಲಿ ಅತಿ ಹೆಚ್ಚು ಆನೆಗಳ ಕಾಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಭೀಮಾ ಎಂಬುವ ಕಾಡಾನೆ ತನ್ನ ದಂತವನ್ನು ಕೂಡ ಈಗಾಗಲೇ ಮುರಿದುಕೊಂಡಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.